Good morning, dear students. Today we are going to learn one more very important lesson, that is direct and indirect speech. In Kannada it is called as Pratyaksha Nudi and Paroksha Nudi. What is direct speech? A reporter, ಒಬ್ಬ ವರದಿ ಮಾಡುವವನು, a reporter can report in two ways. The first one is the actual or exact words of a speaker. He can report. ರಾಮ ಹೇಳ್ದ ನಾನು ಹೊಟ್ಬಿಡ್ತೀನಿ ಅಂತ, ನಾನು ಹೊಡೆದು ಬಿಡ್ತೀನಿ ಅಂತ ರಾಮ ಹೇಳ್ದ. ರಾಮ ಸೆಡ್ ಐ ವಿಲ್ ಬ್ಲೋ ಯು. ಅದೇ ರೀತಿ ಇಂಡೈರೆಕ್ಟ್ ವೇ, ರಾಮ ಹೇಳ್ದ ಅವನೇನೋ ಹೊಡಿತಾನಂತೆ ಅಂತ. ದಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್. Therefore, there are two ways of expressing the things. That is, one is direct speech, another one is indirect speech. In direct speech, we are using the exact words of a speaker. The exact words of a speaker is put in inverted commas. That's why I am telling you, Rama said, Harry is an idle boy. Rama said, comma, Harry. If the first letter should be capital letter. Harry is an idle boy. You see? Rama said ಹೇಳ್ದ ಹ್ಯಾರಿ ಈಸ್ ಅನ್ ಐಡಲ್ ಬಾಯ್ ಅಂತ ಕೇಳಿದ್ದ. ಇದು ಸೆಡ್ ಅನ್ನೋದು ದಿಸ್ ಇಸ್ ಪಾಸ್ಟ್ ಟೆನ್ಸ್. ಈ ಪಾಠಕ್ಕೆ ಟೆನ್ಸ್ ಬರದಲ್ಲೇ ಪಾಠ ಬರೋದೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಲರ್ನ್ ದಿಸ್ ಲೆಸನ್ ವಿತೌಟ್ ಟೆನ್ಸ್. ಫಾರ್ ಎವ್ರಿ ಎಕ್ಸಾಮಿನೇಷನ್ ದೇರ್ ಈಸ್ ಒನ್ ಕ್ವಶನ್ ಆನ್ ದಿಸ್. ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಯಾವತ್ತೂ ಸಹಿತ. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಿ, 5ನೇ ಕ್ಲಾಸಿಂದ ಡಿಗ್ರಿ ತನಕಲೂ ಒನ್ ಕ್ವಶನ್ ವಿಲ್ ಬಿ ದೇರ್. 10th standard, 9th standard, 8th standard, PUC, degree, everywhere you will have one question on this. Therefore, Rama said, Harry is an idle boy. This is what is said. Says it is the past tense form of say. It is called as reporting verb. ವರದಿ ಮಾಡುತ್ತಿರುವ ಕ್ರಿಯಾಪದ. This is called as reporting verb. ವರದಿ ಮಾಡುತ್ತ, ಅದು ಯಾವ ಟೆನ್ಸ್ ಅಲ್ಲಿ ಇದೆ? That is very important because said is a past tense. ಪಾಸ್ಟ್ ಟೆನ್ಸ್ ಒಳಗಿದೆ. ಇಲ್ಲಿ ಒಳಗಡೆ ಯಾವತ್ತೋ ಹೇಳಿದ್ದನ್ನ ಅದೇ ಕಾಲ, ದಿ ಸೇಮ್ ಟೆನ್ಸ್ ಆರ್ ದಿ ಸೇಮ್ ಟೈಮ್ ದೇ ಹ್ಯಾವ್ ಟು ಯೂಸ್ ಅಟ್ ದಿ ಟೈಮ್ ಆಫ್ ರಿಪೋರ್ಟಿಂಗ್ ದ ಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಆರ್ ಪ್ಲೇಸ್ಡ್ ಇನ್ ಇನ್ವರ್ಟೆಡ್ ಕಾಮರ್ಸ್ ಆರ್ ಕೋಟ್ಸ್. ಬಂದಿದೆ ಆಗಲೇ ನಿಮಗೆ, ಪಂಕ್ಚುಯೇಷನ್ ಅಲ್ಲಿ ಬಂದಿದೆಯಲ್ಲ. ಆ್ಯಂಡ್ ಹಿಯರ್ ಯು ಹ್ಯಾವ್ ಟು ಪುಟ್ ಎ ಕಾಮ. ಹ್ಯಾರಿ ದಿ ಫಸ್ಟ್ ಲೆಟರ್ ಶುಡ್ ಬಿ. ಇಲ್ಲಿ ಹ್ಯಾರಿ ಬಂದಿದೆ, ಬೇರೆ ಹಿ ಅಂತ ಬಂದ್ರು ಕ್ಯಾಪಿಟಲ್ ಲೆಟರ್ ಉಪಯೋಗಿಸ್ಬೇಕು ಮಕ್ಕಳೇ. ಯು ಹ್ಯಾವ್ ಟು ಯೂಸ್ ಕ್ಯಾಪಿಟಲ್ ಲೆಟರ್ ಓನ್. ಈಸ್ ಅನ್ ಐಡಲ್ ಬಾಯ್, ಇಲ್ಲಿ ಈಸ್ ಇದೆಯಲ್ಲ ಅಂದ್ರೆ ಯಾವ ಕಾಲದಲ್ಲಿ ಹೇಳಿದ್ನೋ ಅದೇ ಶಬ್ದಗಳನ್ನ ರಿಪ್ರೊಡ್ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ಲ? ಯು ಹ್ಯಾವ್ ಟು ರಿಪ್ರೊಡ್ಯೂಸ್ ದ ಸೇಮ್, ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ಎ ಸ್ಪೀಕರ್ ಆರ್ ಎ ರಿಪೋರ್ಟರ್. ಎ ರಿಪೋರ್ಟರ್ ಕ್ಯಾನ್ ರಿಪೋರ್ಟ್ ಇನ್ ಟೂ ವೇಸ್. ಒನ್ ಈಸ್ he is using the exact words of a speaker. The another one is indirect way, the gist. Gist means summary of what he said. Here said is called as reporting verb. This is called as reported speech. ನೋಡಿ, ನಿಮಗೆ ಪರೀಕ್ಷೆ ಒಳಗೆ ರಿಪೋರ್ಟೆಡ್ ಸ್ಪೀಚ್ ಅಂತಲೂ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಕನ್ವರ್ಟ್ ಇಟ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತಲೂ ಹೇಳ್ತಾರೆ. ಹಾಗಾಗಿ ಗಾಬರಿ ಆಗಬೇಡ್ರಿ. Reported speech is nothing but indirect speech. ಅರ್ಥ ಆಯ್ತಲ್ಲ? Reported speech is nothing but indirect speech. Therefore, Harry is an idle boy ಅಂತಿದೆ. ಇಲ್ಲಿ ಸೆಟ್ ಇನ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ನೋಡಿ, ಇಲ್ಲಿ ಕಾಮ ಹಾಕಬೇಕು, ಇನ್ವರ್ಟೆಡ್ ಕಾಮ ಹಾಕಬೇಕು, ರಿಪೋರ್ಟಿಂಗ್ ವರ್ಬ್ ನೋಡ್ಕೋಬೇಕು, ಅಂಡ್ ಹಿಯರ್ ಎ ಫುಲ್ ಸ್ಟಾಪ್ ವಿಲ್ ಬಿ ದೇರ್. ರಾಮ ಸೆಡ್. ಇದು ಇಂಡೈರೆಕ್ಟ್ ಸ್ಪೀಚ್ ಮಾಡ್ತೀನಿ, ಏನೋ ಹೇಳಿದ್ದಂತೆ ಅವನು ಅಂತ. ಇಲ್ಲಿ ದಟ್ ಅನ್ನುವ ಕಂಜಂಕ್ಷನ್ ಅನ್ನು ನಾವು ಉಪಯೋಗಿಸ್ತೀವಿ. ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಕಂಜಂಕ್ಷನ್. ಆಲ್ ದ ಗ್ರಾಮರ್ ಪಾಯಿಂಟ್ಸ್ ವಿಲ್ ಕಮ್ ಹಿಯರ್. ದಟ್ ಹ್ಯಾರಿ, ಇಲ್ಲಿ ಈಸ್ ಇಸ್ ಚೇಂಜ್ ಟು ವಾಸ್. ಬಿಕಾಸ್, ಯಾಕೆ ಅಂತ ಕೇಳಬೇಕು ನೀವು ಮೇಸ್ಟ್ರುಗಳನ್ನ, ಟೀಚರ್ಗಳನ್ನ. ಯಾಕೆ ವಾಸ್ ಆಗಬೇಕು ಹೇಳಲ್ಲ ಅವರು. ಬಿಕಾಸ್ ರಿಪೋರ್ಟಿಂಗ್ ವರ್ಬ್ ಇಸ್ ಇನ್ ಪಾಸ್ಟ್ ಟೆನ್ಸ್. ಹಿಯರ್ ರಿಪೋರ್ಟೆಡ್ ಸ್ಪೀಚ್ ಆಲ್ಸೋ ಚೇಂಜಸ್ ಟು ಪಾಸ್ಟ್ ಟೆನ್ಸ್. ದಿ ಪಾಸ್ಟ್ ಟೆನ್ಸ್ ಆಫ್ ಈಸ್ auxiliary verb is was. Therefore, was an idle boy. Now, principle is over. Therefore, a reporter can report in two ways. One is the exact words of a speaker. It is called as direct speech. And another one is just gist or summary of what he said. That is called as an indirect speech. Principle is over. Rules ಹೋಗೋಣ. Okay. ಲೇಟ್ ಆಗ್ತದೆ, ಬೇಕಂದ್ರೆ 2 episodes ಅಲ್ಲಿ ಮಾಡಬೇಕು. ದಿಸ್ ಇಸ್ ದ ಬಿಗ್ಗೆಸ್ಟ್ ಲೆಸನ್. ನನ್ನ ಪಾಠದಲ್ಲೇ
ಬಿಗ್ಗೆಸ್ಟ್ ಲೆಸನ್ ಇನ್ ಮೈ ಲೆಸನ್ಸ್ ಇದು. ಹಾಗಾಗಿ ಹೋಗೋಣ. ಪ್ರಿನ್ಸಿಪಲ್ ಅರ್ಥ ಆಯ್ತಲ್ಲ? ಬೇಕಾದ್ರೆ ರಿಪೀಟ್ ಆಗಿ ನೋಡ್ಕೊಳ್ಳಿ ಪ್ರಿನ್ಸಿಪಲ್ನ. ನಾವು ಪ್ರಿನ್ಸಿಪಲ್ಗೆ ಹೋಗ್ತೇವೆ. ಈಗ ಎಲ್ಲರೂ ನಿಮಗೆ ಆಲ್ ದ ಟೀಚರ್ಸ್ ಏನು ಮಾಡ್ತಾರೆ ಹೆಚ್ಚಾಗಂದ್ರೆ ರಿಪೋರ್ಟಿಂಗ್ ಅವರು ಪಾಸ್ಟ್ ಟೆನ್ಸ್ ಹಾಕಿ ತೋರಿಸ್ತಿರ್ತಾರೆ. ಬಟ್ ಪ್ರೆಸೆಂಟ್ ಟೆನ್ಸ್ ಹಾಕಿದಾಗ ರೂಲ್ 1 ಪ್ರೆಸೆಂಟ್ ಟೆನ್ಸ್ ಹಾಕಿದಾಗ ಏನು ಅಂತ ನಾವು ನೋಡೋಣ. ಓಕೆ, ರೂಲ್ 1 ಅಂತ ಏನು ಹೇಳುತ್ತೆ ಅಂದರೆ, ಇಫ್ ದ ರಿಪೋರ್ಟಿಂಗ್ ವರ್ಕ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಆರ್ ಫ್ಯೂಚರ್ ಟೈಮ್ಸ್ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ ರಿಪೋರ್ಟೆಡ್ ಸ್ಪೀಚ್. ವರದಿ ಮಾಡುತ್ತಿರುವ ಕ್ರಿಯಾಪದವು ವರ್ತಮಾನ ಕಾಲ ಅಥವಾ ಭವಿಷ್ಯತ್ ಕಾಲ ಆದಾಗ ವರದಿಯ ಬದಲಾವಣೆ ಇಲ್ಲ. ವರದಿಗೆ ಏನೂ ಬದಲಾವಣೆ ಅಲ್ಲ. ಇದೇ ನೋಡಿ, ರಾಮ ಸೆಡ್ ಇದ್ದಿದ್ದು ಏನಾಗುತ್ತೆ ಇಲ್ಲಿ? ಥರ್ಡ್ ಪರ್ಸನ್ ಸಿಂಗ್ಯುಲರ್, ರಾಮ ಸೇಸ್ ಆಗುತ್ತೆ. ರಾಮ ಸೇಸ್ ಯಾರು? ಬ್ಯಾಡ್ ಬಾಯ್ ಹ್ಯಾರಿ ಈಸ್ an idle boy. ಇಲ್ಲಿ ಸೇಸ್ ಈಸ್ ಪ್ರೆಸೆಂಟ್ ಟೆನ್ಸ್. ಇದು ರಿಪೋರ್ಟಿಂಗ್ ವರ್ಬ್, ವೆರಿ ಇಂಪಾರ್ಟೆಂಟ್. ಇದನ್ನ ನೋಡ್ಕೊಂಡೇ ಕನ್ವರ್ಟ್ ಮಾಡಬೇಕು ನೀವು. ಅರ್ಥ ಆಯ್ತಲ್ಲ? ಹ್ಯಾರಿ ಈಸ್ ಅನ್ ಐಡ್ಲ್ ಬಾಯ್. ಇಲ್ಲಿ ನೋ ಚೇಂಜ್ ಎಕ್ಸೆಪ್ಟ್ ದ್ಯಾಟ್. ರಾಮ ಸೇಸ್ ದ್ಯಾಟ್. ಇದನ್ನ ಹಾಕಿ ತೋರಿಸಲ್ಲ ಯಾರು ಟೀಚರು. ಹೇಳಿದ್ದೀನಿ ನಾನು, ಭಾಳ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ಅಕಸ್ಮಾತ್ ಕೊಟ್ಬಿಟ್ಟ ಅಂದರೆ ನೀವು ಏನು ಚೇಂಜ್ ಮಾಡೋ ಓಡಿರಲ್ಲ. ಐಡ್ಲ್ ಬಾಯ್. ಇಲ್ಲಿ ಏನೂ ಕಾಮ ಬರಲ್ಲ. ಇಂಡೈರೆಕ್ಟ್ ಸ್ಪೀಚಲ್ಲಿ ಏನೂ ಕಾಮ ಬರಲ್ಲ. ದಿಸ್ ಈಸ್ ಇಂಡೈರೆಕ್ಟ್ ಸ್ಪೀಚ್. ದಿಸ್ ಈಸ್ ಡೈರೆಕ್ಟ್ ಸ್ಪೀಚ್ ಇನ್ ಪ್ರೆಸೆಂಟ್ ಟೆನ್ಸ್. ದಿಸ್ ಈಸ್ ಡೈರೆಕ್ಟ್ ಸ್ಪೀಚ್. ಅರ್ಥ ಆಯ್ತು? ಓಕೆ, ರೂಲ್ 1 ಸೇಮ್. ಅದೇ ರೀತಿ ಇಲ್ಲಿ ಸೇಸ್ ಇರ್ಬೇಕಾದ್ರೆ ಇದೇನು ಬರ್ತದೆ? ಫ್ಯೂಚರ್ ಟೆನ್ಸ್ ಆದರೆ ಥರ್ಡ್ ಪರ್ಸನ್ ಇದೆ. ಶಾಲ್ ಬರುತ್ತೋ ವಿಲ್ ಬರುತ್ತೋ? ವಿಲ್ ಸೇ. ನಾಳೆ ಹೇಳ್ತಾನೆ ರಾಮ. ಹ್ಯಾರಿ ಒಳಗಡೆ ಏನು ಚೇಂಜ್ ಇರಲ್ಲ ಅಂತ ತಿಳ್ಕೊಳ್ಳಿ. ಈಸ್ ಆನ್ ಐಡ್ಲ್ ಬಾಯ್ ಅಂದಾಗ ಇಲ್ಲೂ ಬದಲಾವಣೆ ಇಲ್ಲ. ಮತ್ತೆ ಇಲ್ಲೆಲ್ಲಾರು ವಿಲ್ ಹಾಕ್ಬಿಟ್ಟಿರ. ಹ್ಯಾರಿ ವಿಲ್ ಬಿ ಆನ್ ಐಡ್ಲ್ ಬಾಯ್ ಅಂತ ಹಾಕ್ಬಿಟ್ಟಿರ. ಹಂಗೆಲ್ಲ ಆಗಲ್ಲ. ರಾಮ ವಿಲ್ ಸೇ ದ್ಯಾಟ್ ಹ್ಯಾರಿ ಈಸ್ ಅನ್ ಐಡ್ಲ್ ಬಾಯ್ ಹಾಕಬೇಕು. ಐಡ್ಲ್ ಬಾಯ್. ರೂಲ್ 1 ಆಯ್ತು. ರೂಲ್ 2 ಅದೇ ಮೊದಲನೇದು ಮಾಡಿದ್ದಲ್ಲ, ಸೇಮ್ ಥಿಂಗ್. ರೂಲ್ 2 ಹೋಗೋಣ. ಓಕೆ, ರೂಲ್ 2, ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್ ಇದ್ದಾಗ ರಿಪೋರ್ಟೆಡ್ ಸ್ಪೀಚ್ ಆಲ್ಸೋ ಚೇಂಜಸ್ ಟು ಪಾಸ್ಟ್ ಟೆನ್ಸ್. ಕೃಷ್ಣ ಸೆಡ್, ರಾಮ ಈಸ್ ಎ ಬ್ಯಾಡ್ ಬಾಯ್. ಅವನು ಆ ಟೆನ್ಸಲ್ಲೇ ಹೇಳಿರ್ತಾನೆ. ಸರ್ ಇಲ್ಯಾಕೆ ವಾಸ್ ಬರಲ್ಲ ಸರ್ ಅಂತ ಕೇಳಬೇಡಿ, ಅದು ಮುಂದೆ ಬರುತ್ತೆ. ಬ್ಯಾಡ್ ಬಾಯ್ ಅಂತ ಹೇಳಿದಾಗ ಕೃಷ್ಣ ಸೆಡ್ ದ್ಯಾಟ್ ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್ ದಿ ರಿಪೋರ್ಟೆಡ್ ಸ್ಪೀಚ್ ಆಲ್ಸೋ ಚೇಂಜಸ್ ಟು ಪಾಸ್ಟ್ ಟೆನ್ಸ್. ಇದಕ್ಕೊಂದು ಎಕ್ಸೆಪ್ಷನ್ ಇದೆ, ಆಮೇಲೆ ಬರುತ್ತೆ. ರೂಲ್ 3 ಒಳಗೆ ಬರುತ್ತೆ, ಅಲ್ಲ ರೂಲ್ 2 ಒಳಗೆ ಬರ್ತದೆ. ರೂಲ್ 2, ಕೃಷ್ಣ ಸೆಡ್ ದ್ಯಾಟ್ ರಾಮ ಏನಾಗಬೇಕು? ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಸ್ಟ್ ಟೆನ್ಸ್ ಹಾಕಬೇಕು. ಈಸಿ ಯಾವುದು? ವಾಸ್ ಎ ಬ್ಯಾಡ್ ಬಾಯ್. ನೆಕ್ಸ್ಟ್ ಈಗ ಒಂದೊಂದೇ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ಪ್ರೆಸೆಂಟ್ ಕಂಟಿನ್ಯೂಯಸ್ ಇದ್ದಾಗ ಏನಾಗುತ್ತೆ? ರೂಲ್ 2 ನಡೀತಾ ಇದೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಇದ್ದಾಗ ಏನಾಗುತ್ತೆ? ಪ್ರೆಸೆಂಟ್ ಕೃಷ್ಣ ಸೆಡ್ ಇನ್ಮೇಲೆ ಎಲ್ಲ ಪಾಸ್ಟ್ ಟೆನ್ಸ್ ಉಪಯೋಗಿಸ್ತೀವಿ ರಿಪೋರ್ಟಿಂಗ್ ವರ್ಬ್. ಯಾಕೆಂದ್ರೆ ಹೆಚ್ಚಾಗಿ ಪರೀಕ್ಷೆಗಳಿಗೆ ಕೊಡೋದು ಪಾಸ್ಟ್ ಟೆನ್ಸ್. ಯಾಕೆಂದ್ರೆ ಚೇಂಜ್ ಆಗಲ್ಲ. ಪ್ರೆಸೆಂಟ್ ಟೆನ್ಸ್ ಆರ್ ಫ್ಯೂಚರ್ ಟೆನ್ಸ್. ಕೃಷ್ಣ ಸೆಡ್ ರಾಮ ಇಸ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ಯಾವ ಟೆನ್ಸ್ ಬಂತು ಮಕ್ಕಳೇ? ಪ್ರೆಸೆಂಟ್ ಕಂಟಿನ್ಯೂಯಸ್. ಈಸ್ ಗೋಯಿಂಗ್ ಟು ಸ್ಕೂಲ್ ಅಂದಾಗ ಕೃಷ್ಣ ಸೆಡ್ ದ್ಯಾಟ್ ರಾಮ ವಾಸ್ ಗೋಯಿಂಗ್ ಟು ಸ್ಕೂಲ್. ಕೃಷ್ಣ ಸೆಡ್ ದ್ಯಾಟ್ ರಾಮ ವಾಸ್ ಗೋಯಿಂಗ್ ಟು ಸ್ಕೂಲ್. ನೆಕ್ಸ್ಟ್ ಯಾವುದು? ಪ್ರೆಸೆಂಟ್ ಕಂಟಿನ್ಯೂಯಸ್ ಆದ್ಮೇಲೆ ಪರ್ಫೆಕ್ಟ್. ಇದರಲ್ಲೇ ಪರ್ಫೆಕ್ಟ್. ರೂಲ್ 2 ನಡೀತಾ ಇದೆ. ಪರ್ಫೆಕ್ಟ್ ಟೆನ್ಸ್. Peter said Bali has done his work. Peter said
Bali has done his work. ಇಲ್ಲಿ ಯಾವ ಟೆನ್ಸ್ ಇದೆ? ಪರ್ಫೆಕ್ಟ್ ಟೆನ್ಸ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಇದು ರಿಪೋರ್ಟಿಂಗ್ ವರ್ಕ್ ಪಾಸ್ಟ್ ಟೆನ್ಸ್ ಇದೆ. ಇದು ಬದಲಾವಣೆ ಆಗಬೇಕು. ಪೀಟರ್ ಸೆಡ್ ದ್ಯಾಟ್ ಏನಾಗಬೇಕು ಮಕ್ಕಳೇ? ಹೇಳಿ, ನೀವೇ ಹೇಳ್ಕೊಳ್ಳಿ. ಸೆಡ್ ದ್ಯಾಟ್ ಬಾಲಿ ಪಾಸ್ಟ್ ಟೆನ್ಸ್ ಏನು? ಹ್ಯಾಸಿಗೆ had done his work. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಬರೋದಿಲ್ಲ. ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್. ನೆಕ್ಸ್ಟ್, ಮೇ ಇಸ್ ಚೇಂಜ್ ಟು ಮೈಟ್. ಹಿ ಸೆಡ್ ದ ಬಾಯ್ ಮೇ ಪಾಸ್. ಮೇ ಅನ್ನೋದು ಮೈಟ್ ಆಗುತ್ತದೆ. ಹಿ ಸೆಡ್ ದ ಬಾಯ್ ಮೇ ಪಾಸ್. He said that the boy might pass. ಮೈಟ್ ಆಗುತ್ತೆ. ಇಲ್ಲಿ ಮೇ ಇದ್ದಿದ್ದು ಮೈಟ್ ಆಗುತ್ತೆ. ಅದೇ ರೀತಿ ಕ್ಯಾನ್ ಇದ್ದಿದ್ದು ಕುಡ್ ಆಗುತ್ತೆ. He said the boy can climb the tree. ಹತ್ತಬಹುದು ಮರನ ಅಂತ. ಕ್ಯಾನ್ ಇದ್ದಿದ್ದು ಏನಾಗುತ್ತೆ? ಇದನ್ನ ಕುಡ್ ಮಾಡ್ಬೇಕು ಯಾವತ್ತೂ. ಕ್ಯಾನ್ ಇದ್ದಿದ್ದು ಕುಡ್ ಆಗುತ್ತೆ. ಹಿ ಸೆಡ್ ದ್ಯಾಟ್ ದ ಬಾಯ್ ಕುಡ್ ಕ್ಲೈಮ್ ದ ಟ್ರೀ ಅಂತ ಆಗ್ತದೆ. ನೆಕ್ಸ್ಟ್, ರೂಲ್ 2 ಒಳಗಡೆ ಇನ್ನು ಮುಂದೆ ಹೋಗೋಣ. ರೂಲ್ 2 ಇನ್ನು ನಡೀತಾ ಇದೆ. ಅದೇ ರೀತಿ ಈಗ ಪಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಬಂದಾಗ ಏನಾಗುತ್ತೆ? ಬಾಲಿ ಸೆಡ್ ಬಂದ್ಬಿಟ್ಟಿರ್ತಾನೆ ಅವನಿಗೆ ಮನೆಗೆ. ಅವಾಗ ಬಾಲಿ ಸೆಡ್ ರಾಮ ರಿಟರ್ನ್. ರಾತ್ರಿ ಬಂದ್ಬಿಟ್ಟಿರ್ತಾನೆ, ಕನ್ಫರ್ಮ್ ಆಗಿರುತ್ತೆ ವಿಚಾರ. ರಿಟರ್ನ್ ಇನ್ ನೈಟ್ ಅಂದಾಗ ರಿಟರ್ನ್ ಅನ್ನೋದೇನು? ವರ್ಬಿನ ಪಾಸ್ಟ್ ಟೆನ್ಸ್ ಫಾರ್ಮ್. ಇದು ಸಿಂಪಲ್ ಪಾಸ್ಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗ್ತದೆ. ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಪಾಸ್ಟ್ ಟೆನ್ಸ್ ಇದ್ದಾಗ ಇಫ್ ದ ರಿಪೋರ್ಟೆಡ್ ಸ್ಪೀಚ್ ಈಸ್ ಪಾಸ್ಟ್ ಟೆನ್ಸ್, ಇನ್ ಇಂಡೈರೆಕ್ಟ್ ಸ್ಪೀಚ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪಾಸ್ಟ್ ಪರ್ಫೆಕ್ಟ್. ಹೇಳಿ ನೋಡ, ನೀವೇ ಹೇಳಿ. ಬಾಲಿ ಸೆಡ್ ದ್ಯಾಟ್, ಅದಕ್ಕೆ ಟೆನ್ಸ್ ಪಕ್ಕಾ ಬರಬೇಕು. ರಾಮ ಹ್ಯಾಡ್ ರಿಟರ್ನ್ ಇನ್ ನೈಟ್. ಅರ್ಥ ಆಯ್ತಲ್ಲ? ಓಕೆ. ಅದೇ ರೀತಿ ಪಾಸ್ಟ್ ಪರ್ಫೆಕ್ಟ್ ಆದ್ಮೇಲೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇನ್ನು ರೂಲ್ 2 ನಡೀತಾ ಇದೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಏನಿದೆ? He said all were laughing at the beggar. He said all were laughing at the beggar. All were laughing at the beggar. He said all were laughing at the beggar. He said that perfect continuous. ಇಲ್ಲಿ ನೋಡಿ, ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇದೆ. ವರ್ ಇರೋದ್ರಿಂದ ಲಾಫಿಂಗ್ ಇದೆ. ವರ್ ಅಂದ್ರೆ ಪಾಸ್ಟ್, ಲಾಫಿಂಗ್ ing ಸೇರೋದ್ರಿಂದ ಕಂಟಿನ್ಯೂಸ್ ಟೆನ್ಸ್. He said that, ಹೇಳಿ ನೋಡೋಣ. all had been laughing at the beggar. Next, ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ಶೆಲ್ ಇದ್ದಿದ್ದು ಶುಡ್ ಆಗುತ್ತೆ. ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನಿಮಗೆ. I said I shall try to help her. I said I shall try to help her.
ಏನಾಗುತ್ತೆ? ಐ ಸೆಡ್ ದ್ಯಾಟ್ ಐ ಶುಡ್ ಆಗುತ್ತಿದ್ದು. ಐ ಸೆಡ್ ದಟ್ ಹಾಕ್ಬೇಕಿಲ್ಲಿ. ಐ ಸೆಡ್ ದ್ಯಾಟ್ ಐ ಶುಡ್ ಟ್ರೈ ಟು ಹೆಲ್ಪ್ ಹರ್. ವಿಲ್ ಇದ್ದಾಗ ಏನಾಗುತ್ತೆ? ದಿ ಟೀಚರ್ ಸೆಡ್ ಅಶೋಕ್ ವಿಲ್ ನಾಟ್ ಪಾಸ್. ದಿ ಟೀಚರ್ ಸೆಡ್ ಅಶೋಕ್ ವಿಲ್ ನಾಟ್ ಪಾಸ್. The teacher said that Ashok said that ಹಾಕ್ಬೇಕಿಲ್ಲಿ. ಇಲ್ಲಿ ವಿಲ್ ಇದ್ದಿದ್ದು ಏನಾಗುತ್ತೆ? ವುಡ್ ಆಗುತ್ತೆ. ರಿಪೋರ್ಟಿಂಗ್ ವರ್ಕ್ ಪಾಸ್ಟ್ ಟೆನ್ಸ್ ಇದ್ದಾಗ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ಪಾಸ್ಟ್ ಟೆನ್ಸೇ ಆಗ್ತಾ ಇದೆ ರಿಪೋರ್ಟಿಂಗ್ ವರ್ಕ್. ದಿ ಟೀಚರ್ ಸೆಡ್ ದಟ್ ಅಶೋಕ್ ವುಡ್ ನಾಟ್ ಪಾಸ್ ಅಂತ ಆಗ್ತದೆ. ಈಗ ರೂಲ್ ನಂಬರ್ 3, ಇಲ್ಲಿ 2 ಇತ್ತು ನೋಡಿ. ಈಗ ರೂಲ್ ನಂಬರ್ 3 ಹೋಗ್ತೇವೆ. ಯೂನಿವರ್ಸಲ್ ಟ್ರೂತ್. ಭೂಮಿ ಸೂರ್ಯನನ್ನು ಸುತ್ತೋದಿರ್ಬೋದು, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಇರ್ಬೋದು. ಅವಾಗ ಈವನ್ ದೋ ದ ರಿಪೋರ್ಟಿಂಗ್ ವರ್ಕ್ ಈಸ್ ಇನ್ ಪಾಸ್ಟ್ ಟೆನ್ಸ್, there will be no change in the reported speech. In universal truths, star, sun, moon, ಇಂಥ ಸಮಯ ತಿರುಗೋದು ಅಥವಾ ಆನೆಸ್ಟಿ ಇಸ್ ದ ಪ್ರಾವರ್ಬ್, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ನಿನ್ನೆ ತನಕ ಆನೆಸ್ಟಿ ಬೆಸ್ಟ್ ಪಾಲಿಸಿ ಇತ್ತು, ಇವತ್ತಿಲ್ಲ ಅಂತ. ಹಿ ಸೆಡ್ ಆನೆಸ್ಟಿ ವಾಸ್ ದ ಬೆಸ್ಟ್ ಪಾಲಿಸಿ. ಆಗಲ್ಲ ಯಾವತ್ತು. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ದ ಟೀಚರ್ ಸ್ಯಾಡ್, ರೂಲ್ 3. ದಿ ಟೀಚರ್ ಸ್ಯಾಡ್ ಆನೆಸ್ಟಿ, ಇದನ್ನು ಪ್ರಾವರ್ಬ್ ಅಂದ್ರೆ ಗಾದೆ ಈಸ್ ದ ಬರುತ್ತೆ. ನಿಮ್ಗೆ ಆ ಪಾಠನೂ ಬರುತ್ತೆ, ಎಲ್ಲ ಪಾಠ ಮಾಡಿ ಹೋಗ್ತೇನೆ. ಬೆಸ್ಟ್ ಪಾಲಿಸಿ. ದಿ ಟೀಚರ್ ಸೆಡ್ ದ್ಯಾಟ್. ನೋಡಿ, ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ಇದ್ರು ಸಹ ಈ ಒಂದು ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್. There will be no change in the reported speech because it is a proverb or a universal truth. ಇಲ್ಲಿ ವಾಸ್ ಹಾಕಬೇಕು ರೂಲ್ಸ್ ಪ್ರಕಾರ ಅಲ್ವಾ? ಆಸ್ ಪರ್ ರೂಲ್ಸ್ ವಾಸ್ ಹಾಕಬೇಕು. ಆನೆಸ್ಟಿ ವಾಸ್ ದ ಬೆಸ್ಟ್ ಪಾಲಿಸಿ ಆಗೋದೇ ಇಲ್ಲ ಯಾವತ್ತೂ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಹಾಗಾಗಿ ಸೆಡ್ ದ್ಯಾಟ್ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಅದೇ ರೀತಿ he said the earth moves round the sun. ಇಲ್ಲಿ ವರ್ಬ್ ಯಾವುದು ಮಕ್ಕಳೇ? ಮೂವ್ಸ್ ರೌಂಡ್ ದ ಸನ್. ಮೂವ್ಸ್ ಅನ್ನೋದು ವರ್ಬ್. ವರ್ಬ್ ಗಿರ್ಬ್ ಎಲ್ಲ ಪಕ್ಕ ಆಗಿರ್ಬೇಕು ಇಷ್ಟೊತ್ತಿಗೆ ಈ ಪಾಠ ಕಲಿಯಕ್ಕೆ. he said the earth moves, ಇದು ಯೂನಿವರ್ಸಲ್ ಟ್ರೂತ್. ಭೂಮಿಯು ಸೂರ್ಯನನ್ನು ಸುತ್ತದು, ರೌಂಡ್ ದ ಸನ್. ಇಲ್ಲಿ ಸುತ್ತ ಬಿಡ್ತು ಅಂತ ಆಗಲ್ಲ. ಮೂಸಿದ್ದು ಮೂಡ್ ಆಗಲ್ಲ. ಮೂಡ್ ಆಗ್ಬಿಟ್ಟು ಸುತ್ತ ಆಗೋಗಿದೆ ಅಂದ್ರೆ ನಾವು ಅಲ್ಲೇ ಇರ್ತೀವಿ. ಕತ್ಲಿದ್ರೆ ಕತ್ಲು, ಬೆಳಗ್ಗೆ ಇದ್ರೆ ಬೆಳಗ್ಗೆ ಒಳಗೆ ಇರ್ತೀವಿ. ಹಾಗಾಗಿ ಯೂನಿವರ್ಸಲ್ ಟ್ರೂತ್ಗೆ ಈ ಸೆಡ್ ದ್ಯಾಟ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್ನೆ ಹಾಕಬೇಕು. ನೆಕ್ಸ್ಟ್ ರೂಲ್. ನೆಕ್ಸ್ಟ್ ರೂಲಿಗೆ ಹೋಗೋಣ. We will go for next rule. Changes in the pronoun. ಯಾರು ಯಾರಿಗೆ ಹೇಳ್ತಾರೆ, to whom he is addressing, that is very important. Changes in the rule 4. Rule 4. Rule 3 ಆಯಿತು. Rule 1, there will be no change in the reported speech when the reporting verb is in present or future tense. There will be a change in the reported speech if the reporting verb is in past tense. Next, third one is universal truth. Fourth one is rule 4, changes in the pronoun. Pronoun ಬದಲಾವಣೆ. Next, ನೋಡಿ. John said I am busy. ಜಾನ್ ಯಾರಿಗೆ ಹೇಳ್ತಾ ಇದ್ದಾನೆ ಮಕ್ಕಳೇ? ಡಿಯರ್ ಚಿಲ್ಡ್ರನ್ ಲಿಸನ್ ಹಿಯರ್. ಟು ಹೂಮ್ ಜಾನ್ ಇಸ್ ಅಡ್ರೆಸಿಂಗ್? ಟು ಹಿಮ್ಸೆಲ್ಫ್. ಜಾನ್ ಅವನಿಗೆ ಹೇಳ್ತಾ ಇದ್ದಾನೆ. ಜಾನ್ ನಮ್ಗೆ ಹೌಮೆ ವಿಚ್ ಪರ್ಸನ್? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆರ್ ಥರ್ಡ್ ಪರ್ಸನ್? ಥರ್ಡ್ ಪರ್ಸನ್. ವಾಟ್ ಈಸ್ ರಿಪೋರ್ಟಿಂಗ್ ವರ್ಡ್?
Reporting verb is in past tense. Halagi, this should be converted into past tense, and because third person himself is telling to or speaking to himself, we should change the direct speech into indirect speech to that of from I to he. Am iದೇನಾಗುತ್ತೆ was ಆಗುತ್ತೆ past tense ಗೆ. John said that he was busy. He was busy. ಈಗ ಟೂ ಪಾರ್ಟ್ಸ್ ಬರ್ತದೆ. ರೂಲ್ 5 ಟೂ ಪಾರ್ಟ್ಸ್ ಬರ್ತದೆ. ರೂಲ್ 5 ಹರೀಶ್ ಸೆಟ್ ಟು ಮೀ. ನೋಡಿ, ಎರಡು ಪಾರ್ಟ್ ಬಂತು. ಫಸ್ಟ್ ಪರ್ಸನ್ ಮೀ, ಥರ್ಡ್ ಪರ್ಸನ್ ಹರೀಶ್. ಹರೀಶ್ ಸೆಟ್ ಟು ಮೀ, ಯು ಆರ್ ರಾಂಗ್. ಬಹಳ ಕಷ್ಟ ಇದೆ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹರೀಶು ನನಗೆ ಹೇಳ್ತಾ ಇದ್ದಾನೆ, ನೀನು ತಪ್ಪು ಮಾಡ್ತಿದ್ದಿ ಕಣೋ ಅಂತ. ಹರೀಶು ನನಗೆ ಹೇಳ್ತಾ ಇದ್ದಾನೆ, ನೀನು ತಪ್ಪು ಮಾಡ್ತಿದ್ದಿ ಕಣೋ ಅಂತ. ಹರೀಶ್ ಯಾರಿಗೆ ಹೇಳ್ತಾ ಇದ್ದಾನೆ? ನನಗೆ ಹೇಳ್ತಾ ಇದ್ದಾನೆ. ಹರೀಶ್ ಇಲ್ಲಿ ಸೆಟ್ ಟು ಮೀ ಅಂತ ಎರಡು ಪಾರ್ಟಿ ಬಂದರೆ ಅಲ್ಲಿ ಟೋಲ್ಡ್ ಮೀ ಅನ್ನೋ ಒಂದು ಶಬ್ದವನ್ನ ಹಾಕಬೇಕು. ಟೋಲ್ಡ್ ಆದ್ಮೇಲೆ ಮಾತ್ರ ಟೂ ಹಾಕಬಾರ್ದು. ಅರ್ಥ ಆಯ್ತಲ್ಲ? ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾನೆ? ನನಗೆ ಹೇಳ್ತಾ ಇದ್ದಾನೆ. ಈ ಪಾರ್ಟಿ ಯಾವುದು? ಫಸ್ಟ್ ಪರ್ಸನ್. ಇದ್ಯಾವ ಪಾರ್ಟಿ? ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಅದು ಚೇಂಜ್ ಮಾಡೋಂಗಿಲ್ಲ. ಹಾಗಾಗಿ ನೀನು ತಪ್ಪು ಮಾಡಿದಿ ಕಣೋ ಅಂತ ಹರೀಶ್ ಹೇಳ್ತಾ ಇದ್ದಾನೆ. ಹಾಗಾಗಿ ಹರೀಶ್ ನೋಡಿ, ಯಾರಿಗೆ ಹೇಳ್ತಾ ಇದ್ದಾರೆ? ಟೋಲ್ಡ್ ಮೀ ದಟ್. ಯು ಇದ್ದಿದ್ದು ಏನಾಗುತ್ತೆ? ಫಸ್ಟ್ ಪರ್ಸನ್. ಐ. ಆರ್ ಇದ್ದಿದ್ದು ಏನಾಗುತ್ತೆ? ವಾಸ್ ರಾಂಗ್. that I was wrong. Harish told me that I was wrong. ಯಾಕೆಂದ್ರೆ ಇಲ್ಲಿ ಯಾವ ಪರ್ಸನ್ ಇದೆಯೋ ಅದು ನೋಡ್ಕೋಬೇಕು ನೀವು. ಯಾವ ಪರ್ಸನ್ ಯಾರಿಗೆ ಹಾಕ್ತಾರೆ ಅನ್ನೋದನ್ನ ನೀವು ನೋಡ್ಕೊಳ್ಬೇಕು. James said to her. James said to her. You have done your duty. ಇಲ್ಲಿ ಸೆಟ್ ಟು ಹರ್ ಏನಾಗಬೇಕು? ಜೇಮ್ಸ್ ಟೋಲ್ಡ್ ಹರ್. ಯಾವ ಪಾರ್ಟಿ? ಎರಡೂನು. ಇದು ಥರ್ಡ್ ಪಾರ್ಟಿ, ಇದು ಥರ್ಡ್ ಪರ್ಸನ್. ಆಗ ಒಳಗಡೆ ಏನಿದ್ರು ನೀವು ಥರ್ಡ್ ಪರ್ಸನ್ ಹೇಳ್ತಿರೋಂಗೆ ಬರೀಬೇಕು. ಟೋಲ್ಡ್ ಹರ್ that she have done. ಇದು ಏನಾಗುತ್ತೆ? ಪಾಸ್ಟ್ ಟೆನ್ಸ್. had done. her your ಇದು ಏನಾಗುತ್ತೆ? ಡ್ಯೂಟಿ ಆಗುತ್ತೆ. ಅರ್ಥ ಆಯ್ತಲ್ಲ? ಜೇಮ್ಸ್ ಟೋಲ್ಡ್ ಹರ್ that she had done her duty ಅಂತ ಆಗುತ್ತೆ. ಈಗ there are certain words ಏನೇನು ಚೇಂಜ್ ಆಗುತ್ತೆ ಅಂತ ಹೇಳೋದು ರೂಲ್ ನಂಬರ್ 7. ಇದು ರೂಲ್ ನಂಬರ್ 6 ಯಾವುದು? ಪ್ರೊನೌನ್ಸ್ ಆಫ್ ಥರ್ಡ್ ಪರ್ಸನ್. ರೂಲ್ ನಂಬರ್ 6. ಈಗ ರೂಲ್ ನಂಬರ್ 7. ದೇರ್ ಆರ್ ಸರ್ಟನ್ ವರ್ಡ್ಸ್. ಒಂದು 10 ಶಬ್ದ ಇದೆ. ಆ 10 ಶಬ್ದಕ್ಕೆ ದೇರ್ ಆರ್ 10 ವರ್ಡ್ಸ್. ಏನೇನಾಗುತ್ತೆ ಅಂತ ಹೇಳ್ತೀನಿ. ನೌ ಅಂತ ಇದ್ರೆ ದೆನ್ ಅಂತ ಹಾಕೋಬೇಕು. ಹ್ಯಾವ್, ಹಿಯರ್ ಅಂತ ಇದ್ರೆ ದೇರ್ ಆಗುತ್ತೆ. ದಿಸ್ ಇದ್ರೆ ದಟ್ ಆಗುತ್ತೆ. ದೀಸ್ ಇದ್ರೆ ದೋಸ್ ಆಗುತ್ತೆ. Ago becomes before. These becomes those. Today becomes that day. Tomorrow becomes the next day. Yesterday becomes the day before. Last night becomes the night before. ಇನ್ನೊಂದ್ಸರಿ ಹೇಳ್ತೀನಿ. Now ಇದ್ದಿದ್ದು then ಆಗುತ್ತೆ. This ಇದ್ದಿದ್ದು that ಆಗುತ್ತೆ. Here becomes there. This becomes that. Ago becomes before. These becomes those. Today becomes that day. Yesterday becomes the day before or the previous day. Last night becomes the night before or the previous night. ನೋಟ್ಸ್ ಒಳಗೆ ಎಲ್ಲ ಉದಾಹರಣೆ ಸಹ ಇದೆ. 2 ಮಾತ್ರ ನಾನು ಮಾಡಿ ತೋರಿಸ್ತೇನೆ. ಅರ್ಥ ಆಯ್ತಲ್ಲ? ಒಂದು 2 ಮಾಡ್ತೇನೆ. ಜಾನ್ ಸೆಡ್ I am busy now.
ನೋವಿದೆ. ನೋವಿದ್ದು ಏನಾಗಬೇಕಂತಂದೆ ದೆನ್ ಆಗಬೇಕು. ಅಲ್ಲಿ ಇಷ್ಟಿದೆ, ನೋಟ್ಸ್ ಬರ್ಕೊಳ್ಳಿ, ನೋಟ್ಸ್ ಬರ್ಕೊಂಡು ನೋಡಿ. ಜಾನ್ ಸೆಡ್ ದ್ಯಾಟ್, ಯಾವ ಪಾರ್ಟಿ ಹೇಳ್ತಾರೆ ಅವನೇ ಜಾನ್ ಇಸ್ ಥರ್ಡ್ ಪರ್ಸನ್. ಹಿ ವಾಸ್ ಬಿಸಿ ದೆನ್ ಅಂತ ಆಗಬೇಕು. ಅದೇ ರೀತಿ ಜಾರ್ಜ್ ಸೆಡ್ ರೂಲ್ ನಂಬರ್ 7 ಇದು. ಜಾರ್ಜ್ ಸೆಡ್ ಟುಡೇ ಇಸ್ ಎ ಫೈನ್ ಡೇ. ಏನ್ ಬರುತ್ತೆ ಮಕ್ಕಳೇ? ಜಾರ್ಜ್ ಸೆಡ್ ದಟ್ ಇದು ನಮ್ದು ರೆಗ್ಯುಲರ್. ದ್ಯಾಟ್ ಟುಡೇ ಅನ್ನೋದು ಏನಾಗುತ್ತೆ? ದ್ಯಾಟ್. ಮತ್ತೆ ಇದ್ರ ಬದಲು ದ್ಯಾಟ್ ಡೇ, ಟುಡೇ ಇದ್ದಿದ್ದು ದ್ಯಾಟ್ ಡೇ, ಈಸ್ ಇದ್ದಿದ್ದು ಏನಾಗುತ್ತೆ? ವಾಸ್ ಎ ಫೈನ್ ಡೇ. 2 ಮಾಡಿ ತೋರಿಸಿದ್ದೀನಿ, ಉಳಿದಿದ್ದೆಲ್ಲ ಅಲ್ಲಿ ಇನ್ನು ಎಷ್ಟಿದೆ? ಒಟ್ಟು 3 3 6 6 2 8 9 ಇದೆ. ನೋಟ್ಸ್ ಅಲ್ಲಿ ಚೆನ್ನಾಗಿದೆ, ನೋಡ್ಕೊಂಡ್ಬಿಡಿ ಪ್ಲೀಸ್. ಇನ್ನೊಂದು ಉದಾಹರಣೆ ಮಾಡಿ ನಾನು ಫಸ್ಟ್ ಪಾರ್ಟ್ ಅನ್ನ ಮುಗಿಸ್ತೇನೆ. ಅರ್ಥ ಆಯ್ತಲ್ಲ? ದಿ ಫಸ್ಟ್ ಪಾರ್ಟ್ ಆಫ್ ಅವರ್ ಲೆಸನ್ ಮುಗಿಸ್ತೇನೆ. ಸೆಕೆಂಡ್ ಪಾರ್ಟ್ಗೆ ಹೋಗೋಣ. ಆಮೇಲೆ ಇನ್ನೊಂದು ಮಾಡ್ತೇನೆ ನಾನು. ಕಮಲಾ ಸೆಡ್ ದಿಸ್ ಹ್ಯಾಪನ್ಡ್ ಯೆಸ್ಟರ್ಡೇ. ಕಮಲಾ ಸೆಡ್, ನೋಡಿ ಬಹಳ ಇಂಪಾರ್ಟೆಂಟ್, ಇಂಥವು ಕೊಟ್ಟು ಬಿಡ್ತಾರೆ. ಕಮಲಾ ಸೆಡ್ ದಿಸ್ ಹ್ಯಾಪನ್ಡ್ ಯೆಸ್ಟರ್ಡೇ. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಇದು ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಯೆಸ್ಟರ್ಡೇ ಏನೇನು ಬದಲಾವಣೆ ಆಗ್ತದೆ ನೋಡಿ. ಕಮಲಾ ಸೆಡ್ ದ್ಯಾಟ್ ಹಾಕೊಂಬಿಡಿ, ಮೊದಲು ಅದನ್ನು ಹಾಕೊಂಬಿಡಿ. ಸೆಡ್ ದ್ಯಾಟ್, ದಿಸ್ ಇದ್ದಿದ್ದು ದ್ಯಾಟ್. ಹ್ಯಾಪನ್ಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಏನಾಗುತ್ತೆ? ಪಾಸ್ಟ್ ಟೆನ್ಸ್ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಆಗ್ತದೆ. ಪಾಸ್ಟ್ ಪರ್ಫೆಕ್ಟ್ ಗೆ ಏನ್ ಬರಬೇಕು? ಹ್ಯಾಡ್ ಹ್ಯಾಪನ್ಡ್. ಎಸ್ಟರ್ಡೇಗೆ ಏನು? ದ ಡೇ ಬಿಫೋರ್. Kamala said that had happened the day before. Kamala said that had happened the day before. ಅರ್ಥ ಆಯ್ತಲ್ಲ? ಹಾಗಾಗಿ ಇಷ್ಟು ಬದಲಾವಣೆಗಳನ್ನ ನೀವು ಮಾಡಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಹೀಗೆ ಈಗ ನೋಡಿ, ಮುಂದಿನ ಇದಕ್ಕೆ ಹೋಗೋಣಂತೆ. ಈಗ ಸದ್ಯಕ್ಕೆ ವಿಲ್ ಗಿವ್ ಯು ಎ ಬ್ರೇಕ್. ಪಾರ್ಟ್ 2ಗೆ ಹೋಗೋಣ. ನೆಕ್ಸ್ಟ್ ಪಾರ್ಟ್ 2 3 ಇದೆ. ಆ 3 ನೆಕ್ಸ್ಟ್ ಅಲ್ಲಿ ಮಾಡ್ಬಿಡೋಣ. ಇಲ್ಲಿ ಬರ್ಕೊಂಡು ಬಿಡ್ತೀನಿ ಪಾರ್ಟ್ 2 ಅಂತ. ಪಾರ್ಟ್ 1 ಆಯ್ತು. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ಪಾರ್ಟ್ 2.